ತಿರುಪತಿ ತಿಮ್ಮಪ್ಪ. ಈ ಹೆಸರು ಕೇಳಿದ್ರೆ ಸಾಕು, ಕೋಟ್ಯಾಂತರ ಕನ್ನಡಿಗರ ಕೈಗಳು ತನಗೆ ತಾನೇ ಮುಗಿಯಲು ಹೊರಡುತ್ತೆ. ಬೆಳಗಿನ ಜಾವ ಸುಪ್ರಭಾತದ ನಾದ ಮೊಳಗುತ್ತಿದ್ದಂತೆ ಆ ಏಡುಕೊಂಡಲವಾಡನಿಗೆ ನಡೆಯುವ ಅತ್ಯಂತ ಪವಿತ್ರವಾದ ಮೊದಲ ಆರತಿ ಕನ್ನಡಿಗರದ್ದು ಎಂಬುದು ಹೆಮ್ಮೆಯ ಇತಿಹಾಸ. ತಿರುಮಲದ ಗರ್ಭಗುಡಿಯಲ್ಲಿ ಪ್ರತಿದಿನ ಬೆಳಗಾಗ್ತಿದ್ದಂತೆ ನಡೆಯುವ ಆ ಒಂದು ಪೂಜೆ ಇದೆಯಲ್ಲ, ಆ ಪ್ರಥಮ ಪೂಜೆಯ ಹೆಸರು ನಿತ್ಯ ಆರತಿಯ ಹಕ್ಕು. ಅದಿರೋದು ನಮ್ಮ ರಾಜ್ಯಕ್ಕೆ, ನಮ್ಮ ಕರ್ನಾಟಕಕ್ಕೆ. ಇದು ಕೇವಲ ಒಂದು ಆಚರಣೆಯಲ್ಲ, ಶತಮಾನಗಳ ಭಕ್ತಿಯ ದ್ಯೋತಕ ಅಂತ ಹೇಳ್ಬೋದು. ಆದರೆ ನೂರಾರು ವರ್ಷಗಳಿಂದ ತಮ್ಮ ಶ್ರದ್ಧೆ ಮತ್ತು ಭಕ್ತಿಯಿಂದ ನಡೆದುಕೊಂಡು ಬಂದ ಈ ಪವಿತ್ರ ಸಂಪ್ರದಾಯ ಇಂದು ಅಕ್ಷರಶಃ ಒಂದು ರಾಜಕೀಯ ಅಖಾಡವಾಗಿ ಅತಿ ದೊಡ್ಡ ವಿವಾದವಾಗಿ ಸ್ಫೋಟಗೊಂಡಿದೆ. ಭಕ್ತಿಯ ಜಾಗದಲ್ಲಿ ಈಗ ಒಂದು ಸ್ವಲ್ಪ VIP ಸಂಸ್ಕೃತಿಯ ಪ್ರತಿಷ್ಠೆ ಕೂಡ ಬಂದು ನಿಂತಿದೆ. ಅಷ್ಟಕ್ಕೂ ಈ ವಿವಾದ ದಿಢೀರ್ನೆ ಶುರುವಾಗಿದ್ದಾದ್ರೂ ಎಲ್ಲಿಂದ? ಕೇವಲ ಕೆಲವೇ ದಿನಗಳ ಹಿಂದೆ, ಅಂದ್ರೆ ಇದೇ ಜುಲೈ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ಮಹತ್ವದ ಘೋಷಣೆಯನ್ನ ಮಾಡ್ತಾರೆ, ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಅವರು ಒಂದು ಹೇಳಿಕೆಯನ್ನ ನೆರೆಯ ಆಂಧ್ರ ಪ್ರದೇಶದ ಮತ್ತು ಕರ್ನಾಟಕದ ನಡುವೆ ಅಕ್ಷರಶಃ ಕಿಡಿ ಹೊತ್ತಿಸಿದೆ. ಅವ್ರು ಹೇಳಿದ್ ಬಹಳ ಸಿಂಪಲ್. ತಿರುಪತಿಯಲ್ಲಿ ಪ್ರತಿದಿನ ನಡೆಯುವ ಮೊದಲ ಆರತಿಯ ಹಕ್ಕು ಕರ್ನಾಟಕಕ್ಕೆ ಸೇರಿದ್ದು. ಆದ್ರೆ ಎಷ್ಟೋ ಬಾರಿ ನಮ್ಮ ಶಾಸಕರು, ಜನಪ್ರತಿನಿಧಿಗಳು ಅಲ್ಲಿಗೆ ಹೋದಾಗ ಅವರಿಗೆ ಸರಿಯಾಗಿ ದರ್ಶನ ಸಿಗದೆ ವಾಪಸ್ ಬಂದಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಕರ್ನಾಟಕದ ಈ ಹಕ್ಕನ್ನ ಬಳಸಿ ನಮ್ಮ ರಾಜ್ಯದ ಸಚಿವರು, ಶಾಸಕರು, ಸಂಸದರು, ಹಿರಿಯ ಅಧಿಕಾರಿಗಳು ಮತ್ತು ನ್ಯಾಯಾಧೀಶರಿಗೆ ತಿರುಪತಿಯಲ್ಲಿ ಮೊದಲ ಆರತಿಯ ಸಮಯದಲ್ಲಿ VIP ದರ್ಶನ ಪಡೆಯಲು ಆದ್ಯತೆ ಮೇರೆಗೆ ಅವಕಾಶ ಕಲ್ಪಿಸಲಾಗುವುದು. ಇದಕ್ಕಾಗಿ ರಾಜ್ಯ ಸರ್ಕಾರದಿಂದ ಶೀಘ್ರದಲ್ಲೇ ಅಧಿಕೃತ ಶಿಷ್ಟಾಚಾರದ ಆದೇಶವನ್ನೇ ಹೊರಡಿಸ್ತೇನೆ, ಎಕ್ಸಿಕ್ಯೂಟಿವ್ ಆರ್ಡರ್ ಅನ್ನ ಪಾಸ್ ಮಾಡ್ತೇವೆ ಎಂದ್ರು. ಅಂದ್ರೆ ದಶಕಗಳಿಂದ ಕೇವಲ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯ ಒಬ್ಬ ಅಧಿಕೃತ ಪ್ರತಿನಿಧಿ ಯಾವಾಗ್ಲೂ ಕೂಡ ಅಲ್ಲಿರ್ತಾರೆ. ನಿತ್ಯ ಆರತಿಯ ಸೇವೆಯಲ್ಲಿ ಪಾಲ್ಗೊಳ್ಳುವಿಕೆಯನ್ನ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯ ಒಬ್ಬ ಪ್ರತಿನಿಧಿಯನ್ನ ಅಲ್ಲಿ ನೇಮಿಸಿರ್ತಾರೆ. ಈಗ ಇಡೀ ರಾಜ್ಯದ ವರ್ಗಕ್ಕೆ, ಅಂದ್ರೆ VIP ವರ್ಗಕ್ಕೆ ವಿಸ್ತರಿಸಲು ಸರ್ಕಾರ ಮುಂದಾಗ್ತು. ನೋಡೋಕೆ ಇದು ನಮ್ಮ ರಾಜ್ಯದ ಜನಪ್ರತಿನಿಧಿಗಳಿಗೆ ಸಿಗ್ತಿರುವ ಹಕ್ಕಿನಂತೆ ಕಂಡ್ರು ಈ ಆದೇಶದ ಹಿಂದಿರುವ VIP ದರ್ಶನದ ಮನಸ್ಥಿತಿ ಭಾರಿ ಆಕ್ರೋಶಕ್ಕೆ ಕಾರಣವಾಯಿತು. ಒಂದಷ್ಟು ಕಡೆ ಕರ್ನಾಟಕ ಸರ್ಕಾರದ ಈ ಪ್ರಸ್ತಾವನೆ ಹೊರಬೀಳ್ತಾ ಇದ್ದಂತೆ ಅತ್ತ ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿಯ ಒಬ್ಬ TTD ಸದಸ್ಯರು ಕೆಂಡಾಮಂಡಲರಾದ್ರು. TTD ಮಂಡಳಿಯ ಸದಸ್ಯರು ಈ ನಡೆಯನ್ನ ಕಟುವಾಗಿ ಟೀಕಿಸಿದ್ರು. ಅವ್ರ ವಾದ ಬಹಳ ಸ್ಪಷ್ಟವಾಗಿತ್ತು. ಮೊದಲು ಆರತಿ ಎಂಬುದು ಮೈಸೂರು ಮಹಾರಾಜರಿಗೆ ತೋರಿದ ಅನನ್ಯ ಭಕ್ತಿಗಾಗಿ ಮತ್ತು ಅವರು ನೀಡಲಾದ ಸಾಂಪ್ರದಾಯಿಕ ಗೌರವ ಮತ್ತು ಆಗಮಶಾಸ್ತ್ರಗಳ ಪ್ರಕಾರ ನಡೆಯುವ ಈ ಪೂಜೆ ಹಕ್ಕನ್ನ ಈಗಿನ ರಾಜಕಾರಣಿಗಳಿಗೆ, ಶಾಸಕರಿಗೆ ಅಥವಾ ಅಧಿಕಾರಿಗಳಿಗೆ ಮನ ಬಂದಂತೆ ವರ್ಗಾಯಿಸಲು ಇದು ಸರ್ಕಾರಿ ಕಚೇರಿ ಅಲ್ಲ, ಇದೊಂದು ಪವಿತ್ರ ದೇವಸ್ಥಾನ, ಇದು ಸಂಪೂರ್ಣವಾಗಿ ದೇವರ ದರ್ಶನಕ್ಕೆ ಸಂಬಂಧಿಸಿದ ವಿಚಾರವೇ ಹೊರತು ರಾಜಕೀಯ ಶಿಷ್ಟಾಚಾರ ಮೆರೆಯುವ ವೇದಿಕೆಯಲ್ಲ ಅಂತ ನೇರವಾಗಿ ವಿಡಿಯೋ ಮಾಡಿ ಬಿಟ್ಬಿಟ್ರು. ಇಲ್ಲ, ನೆರೆ ರಾಜ್ಯದ ಸರ್ಕಾರ ಒಂದು ತನ್ನ ಅಧಿಕೃತ ಆದೇಶದ ಮೂಲಕ ದೇವಸ್ಥಾನದ ಆಂತರಿಕ ನಿಯಮಗಳನ್ನು ಬದಲಾಯಿಸಲು ಖಂಡಿತ ಬರೋದಿಲ್ಲ. ಒಂದು ವೇಳೆ ಕರ್ನಾಟಕದ VIPಗಳಿಗೆ ಈ ಅವಕಾಶ ನೀಡಿದ್ರೆ ನಾಳೆ ಪ್ರತಿಯೊಂದು ರಾಜ್ಯವು ಇದೇ ರೀತಿ ಬೇಡಿಕೆಯನ್ನ ಇಡುತ್ತೆ. ಇದರಿಂದ ದೇವಸ್ಥಾನಕ್ಕೆ ವ್ಯವಸ್ಥೆ ಹದಗೆಡುವುದಲ್ಲದೆ ಮೈಲಿಗಟ್ಟಲೆ ಸರದಿಯಲ್ಲಿ ನಿಲ್ಲುವ ಸಾಮಾನ್ಯ ಭಕ್ತರಿಗೆ ತೀವ್ರ ಅನ್ಯಾಯವಾಗುತ್ತೆ ಅಂತ TTD ಆಕ್ರೋಶ ವ್ಯಕ್ತಪಡಿಸಿತು. ಒಂದು ಕಡೆ ನಮ್ಮ ರಾಜ್ಯದ ಆಸ್ತಿ, ನಮ್ಮ ರಾಜ್ಯದ ಹಕ್ಕು ಎನ್ನುತ್ತಿರುವ ಕರ್ನಾಟಕ ಸರ್ಕಾರ, ಇನ್ನೊಂದು ಕಡೆ ಇದು ಭಕ್ತರಿಗೆ ಸಿಕ್ಕ ಗೌರವ ಹೊರತು ರಾಜಕಾರಣಿಗಳಿಗೆ VIP ಪ್ರೋಟೋಕಾಲ್ ಅಲ್ಲ ಅನ್ನುತ್ತಿರುವ ತಿರುಪತಿಯ ಆಡಳಿತ ಮಂಡಳಿ. ಸದ್ಯ ಈ ಎರಡು ವಾದಗಳ ನಡುವೆ ತಿರುಪತಿ ಮತ್ತು ಕರ್ನಾಟಕದ ಸಂಬಂಧ ಅಗ್ಗಜಗ್ಗಾಟಕ್ಕೆ ಸಿಲುಕಿದೆ. ಹಾಗಾದ್ರೆ ಈಗ ಎದ್ದಿರುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಅಸಲಿಗೆ ಈ ನಿತ್ಯ ಆರತಿ ಅಂದ್ರೆ ಆಂಧ್ರದಲ್ಲಿರುವ ದೇವಸ್ಥಾನದಲ್ಲಿ ಕರ್ನಾಟಕಕ್ಕೆ ಈ ಮೊದಲ ಆರತಿಯ ಹಕ್ಕು ಸಿಕ್ಕಿದ್ದಾದ್ರೂ ಹೇಗೆ? ಒಬ್ಬ ಸಾಮಾನ್ಯ ಭಕ್ತನಿಂದ ಹಿಡಿದು ರಾಜ ಮಹಾರಾಜರವರೆಗೆ ಕರ್ನಾಟಕಕ್ಕೂ ತಿರುಪತಿಯವರೆಗೂ ಇರುವ ಆ ಐತಿಹಾಸಿಕ ಸಂಬಂಧವಾದ್ರೂ ಏನು? ಬನ್ನಿ ಇತಿಹಾಸದ ರೋಚಕ ಪುಟಗಳನ್ನ ತಿರುವಿ ಒಂದ್ಸಲ ಹುಡುಕೋಣ. ತಿರುಮಲ ಬೆಳಗಿನ ಜಾವದ ಮಂಜು ಮುಸುಕಿದ ವಾತಾವರಣ ನೀವು ಎಂಜಾಯ್ ಮಾಡ್ಬೇಕು. ಅಲ್ಲಿಗೆ ಹೋದ್ರೆ ಇಡೀ ಜಗತ್ತು ಇನ್ನ ನಿದ್ರೆ ಮಡಿಲಲ್ಲಿರುವಾಗಲೇ ಅಲ್ಲಿನ ಬೆಟ್ಟದ ಮೇಲೆ ಆನಂದ ನಿಲಯದಲ್ಲಿ ಒಂದು ದಿವ್ಯವಾದ ಸಂಚಲನ ಶುರುವಾಗುತ್ತೆ. ಪ್ರತಿದಿನ ಮುಂಜಾನೆ ಸರಿಯಾಗಿ 3 ಗಂಟೆಗೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಎಂಬ ಸುಪ್ರಭಾತದ ನಾದ ಮೊಳಗುವ ಮೂಲಕ ಸ್ವಾಮಿಯನ್ನ ಎಬ್ಬಿಸುವ ಪ್ರಕ್ರಿಯೆ ಆರಂಭವಾಗುತ್ತೆ. ಆ ಸುಪ್ರಭಾತ ಸೇವೆ ಮುಗಿದ ತಕ್ಷಣ ಗರ್ಭಗುಡಿಯಲ್ಲಿ ನಡೆದ ಅತ್ಯಂತ ಪವಿತ್ರವಾದ, ಅತ್ಯಂತ ರಮಣೀಯವಾದ ಪ್ರಥಮ ಪೂಜೆಯೇ ನಿತ್ಯ ಪೂಜೆ ಅಥವಾ ಪ್ರಥಮ ಆರತಿ. ಆಗಮಶಾಸ್ತ್ರಗಳ ಪ್ರಕಾರ ನಿತ್ಯ ಆರತಿಯನ್ನ ತೋಮಾಲ ಸೇವೆಗೆ ಮುನ್ನ ನಡೆಯುವ ಮೊದಲ ದೀಪಾರಾಧನೆ ಅಂತ ಕರೆಯಲಾಗುತ್ತೆ. ರಾತ್ರಿಯೆಲ್ಲ ಏಕಾಂತ ಸೇವೆಯಲ್ಲಿದ್ದ ವೆಂಕಟೇಶ್ವರ ಸ್ವಾಮಿಗೆ ಬೆಳಗಿನ ಜಾವ ಸುಪ್ರಭಾತದ ಮೂಲಕ ಜಾಗೃತಗೊಳಿಸಿದ ನಂತರ ಸ್ವಾಮಿಯ ದಿವ್ಯ ರೂಪಕ್ಕೆ ಬೆಳಗುವ ಪ್ರಥಮ ಆರತಿಯೇ ಇದು. ಈ ಸಮಯದಲ್ಲಿ
ಗರ್ಭಗುಡಿಯ ಬಾಗಿಲು ತೆರೆದು ಬಂಗಾರದ ದೀಪಗಳಲ್ಲಿ ಕರ್ಪೂರವನ್ನು ಒತ್ತಿಸಿ ಮಂತ್ರ ಘೋಷಗಳೊಂದಿಗೆ ಸ್ವಾಮಿಯ ಪಾದದಿಂದ ಶಿರದವರೆಗೂ ಆರತಿ ಬೆಳಗಲಾಗುತ್ತೆ. ಕತ್ತಲು ಆವರಿಸಿದ ಆ ಗರ್ಭಗುಡಿಯಲ್ಲಿ ಕರ್ಪೂರದ ಬೆಳಕಿನಲ್ಲಿ ಒಡಮೂಡುವ ವೆಂಕಟೇಶನ ಆ ದಿವ್ಯ ಮಂಗಳ ರೂಪವನ್ನ ಕಣ್ತುಂಬಿಕೊಳ್ಳುವುದು ಅಂದ್ರೆ ಅದೊಂಥರ ಜನ್ಮ ಜನ್ಮಾಂತರದ ಪುಣ್ಯ ಅಂತಾನೆ ಭಕ್ತರು ನಂಬ್ತಾರೆ. ಸುಮ್ಮನೆ ಯೋಚನೆ ಮಾಡಿ, ಸಾಮಾನ್ಯ ದಿನಗಳಲ್ಲಿ ತಿರುಪತಿಗೆ ಹೋದ್ರೆ ಮೈಲಿಗಟ್ಲೆ ಕ್ಯೂನಲ್ಲಿ ನಿಂತು ಹಗಲಿರುಳು ಕಾದು ಗರ್ಭಗುಡಿಯೊಳಗೆ ಕಾಲಿಟ್ಟ ತಕ್ಷಣ ಕೇವಲ 1-2 ಸೆಕೆಂಡ್ಗಳ ಕಾಲ ಮಾತ್ರ ಸ್ವಾಮಿಯ ದರ್ಶನ ಸಿಗುತ್ತೆ. ಜರಗಂಡಿ ಎಂಬ ಕೂಗಿನ ನಡುವೆ ಆ ಪರಮಾತ್ಮನ ಮುಖವನ್ನ ಒಂದು ಕ್ಷಣ ನೋಡಲು ಭಕ್ತರು ಪರಿತಪಿಸ್ತಾರೆ. ಆದರೆ ಆ ನಿತ್ಯ ಆರತಿಯ ಸಮಯದಲ್ಲಿ ಹಾಗಲ್ಲ. ಯಾರು ಆ ಆರತಿಯಲ್ಲಿ ಪಾಲ್ಗೊಳ್ತಾರೋ ಅವರು ಗರ್ಭಗುಡಿಯ ಅತ್ಯಂತ ಸಮೀಪದಲ್ಲೇ, ಅಂದ್ರೆ ಕುಲಶೇಖರ ಪಡಿ ಅಂತ ಇದೆ, ಅದ್ರ ಬಳಿ ನಿಂತು ಯಾವುದೇ ನೂಕುನುಗ್ಗಲು ಇಲ್ಲದೆ ಅತ್ಯಂತ ಪ್ರಶಾಂತವಾಗಿ ಸ್ವಾಮಿಯ ಆ ಮೊದಲ ದರ್ಶನವನ್ನ ಪಡಿಬಹುದು. ಆ ಕ್ಷಣದ ದೈವಿಕ ಅನುಭವವನ್ನ ಮಾತುಗಳಲ್ಲಿ ವರ್ಣಿಸಲು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇಂಥ ಅತ್ಯದ್ಭುತವಾದ ಕೋಟ್ಯಾಂತರ ಭಕ್ತರು ಜೀವಮಾನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕು ಎಂದು ಹಂಬಲಿಸುವ ಈ ಪ್ರಥಮ ದರ್ಶನದ ಮೊದಲ ಆರತಿಯ ಹಕ್ಕು ಯಾರಿಗಾದ್ರೂ ಶಾಶ್ವತವಾಗಿ ಸಿಕ್ಕಿದೆ ಅಂದ್ರೆ ಅದು ಕೇವಲ ನಮ್ಮ ಕರ್ನಾಟಕಕ್ಕೆ ಮಾತ್ರ. ತಿರುಮಲದ ಇತಿಹಾಸದಲ್ಲೇ ಇಂಥದ್ದೊಂದು ಅಸಾಧಾರಣವಾದ ಹಕ್ಕನ್ನ ಬೇರೆ ಯಾವುದೇ ರಾಜ್ಯಕ್ಕೆ ನೀಡದೆ, ಯಾವುದೇ ಸರ್ಕಾರಕ್ಕೆ ಅಥವಾ ಯಾವುದೇ ಗಣ್ಯ ವ್ಯಕ್ತಿಗಳಿಗೂ ಕೊಟ್ಟಿಲ್ಲ. ಪ್ರತಿದಿನ ಬೆಳಿಗ್ಗೆ ಸ್ವಾಮಿಯ ಆರತಿ ಬೆಳಗುವಾಗ ಅಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಅಥವಾ ಇಂದಿನ ಕರ್ನಾಟಕ ಸರ್ಕಾರದ ಒಬ್ಬ ಅಧಿಕೃತ ಪ್ರತಿನಿಧಿ, ಅಂದ್ರೆ ಮುಂಚೆಲ್ಲ ಮೈಸೂರು ಸಂಸ್ಥಾನದ ಪ್ರತಿನಿಧಿ ಇರ್ತಾ ಇದ್ರು, ಈಗ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯ ಪ್ರತಿನಿಧಿ ಇರ್ತಾರಂತೆ. ಇದೇ ಕಾರಣಕ್ಕಾಗಿ ಇಂಥ ಒಂದು ವಿಶಿಷ್ಟವಾದ, ಯಾರಿಗೂ ಸುಲಭವಾಗಿ ಸಿಗದ ಈ ದರ್ಶನದ ಹಕ್ಕನ್ನ ಈಗಿನ ರಾಜಕಾರಣಿಗಳು, ಶಾಸಕರು ಮತ್ತು ವಿಐಪಿಗಳು ತಮ್ಮ ಶಿಷ್ಟಾಚಾರದ ದರ್ಶನಕ್ಕಾಗಿ ಬಳಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಮೂಲಭೂತ ಪ್ರಶ್ನೆ ಏನಂದ್ರೆ, ಆಂಧ್ರ ಪ್ರದೇಶದ ಗಡಿಯೊಳಗೆ ಇರುವ ಒಂದು ಸ್ವತಂತ್ರ ದೇವಸ್ಥಾನದಲ್ಲಿ ಬೇರೆ ಯಾವ ರಾಜ್ಯದಲ್ಲಿ ಇಲ್ಲದ ಈ ವಿಶೇಷವಾದ ಪರಮ ಪವಿತ್ರವಾದ ಮೊದಲ ಆರತಿಯ ಹಕ್ಕು ಅಸಲಿಗೆ ಕರ್ನಾಟಕಕ್ಕೆ ಒಲ್ದಿ ಬಂದದ್ರು ಯಾಕೆ ಕೊಟ್ರು? ಆ ಹಕ್ಕಿನ ಹಿಂದಿರುವ ನಿಜವಾದ ಅರ್ಥ ಭಕ್ತಿನ ಅಥವಾ ಅಧಿಕಾರವ? ಇದು ತಿಳಿಬೇಕಾದ್ರೆ ನಾವು 100 ವರ್ಷಗಳ ಹಿಂದೆ ಮೈಸೂರು ಸಂಸ್ಥಾನದ ಇತಿಹಾಸ ಪುಟಗಳನ್ನು ತಿರುವಿ ನೋಡಬೇಕು. ಆಂಧ್ರ ಪ್ರದೇಶದ ಗಡಿಯೊಳಗೆ ಶೇಷಾಚಲದ ಬೆಟ್ಟಗಳ ಮೇಲಿರುವ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ನಮ್ಮ ಕರ್ನಾಟಕಕ್ಕೆ ಇಂಥದ್ದೊಂದು ಅಸಾಧಾರಣವಾದ ಅತಿ ಪವಿತ್ರವಾದ ಮೊದಲ ಆರತಿಯ ಹಕ್ಕು ಒಲಿದು ಬಂದಿದ್ದಾದ್ರೂ ಹೇಗೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಲ್ಲ. ಭೌಗೋಳಿಕವಾಗಿ ಬೇರೊಂದು ರಾಜ್ಯದಲ್ಲಿರುವ ದೇವಸ್ಥಾನವೊಂದರಲ್ಲಿ ಕನ್ನಡಿಗರಿಗೆ ಇಷ್ಟೊಂದು ಪ್ರಾಮುಖ್ಯತೆ ಸಿಗದು ಕಾರಣವಾದ್ರೂ ಏನು? ಈ ಪ್ರಶ್ನೆಗಳೇ ಉತ್ತರ ಹುಡುಕುತ್ತಾ ಹೊರಟ್ರೆ ನಾವು ಇತಿಹಾಸದ ಪುಟಗಳನ್ನ ಕನಿಷ್ಠ 100 ವರ್ಷಗಳ ಹಿಂದಕ್ಕೆ ತಿರುಗಬೇಕಾಗುತ್ತೆ. ಇದು ಕೇವಲ ಒಂದು ರಾಜಕೀಯ ಆದೇಶದಿಂದಲೋ ಅಥವಾ ಹಣಬಲದಿಂದಲೋ ಸಿಕ್ಕ ಹಕ್ಕಲ್ಲ, ಬದಲಾಗಿ ಇದು ಪರಮ ಭಕ್ತಿ, ತ್ಯಾಗ ಮತ್ತು ಕಷ್ಟ ಕಾಲದಲ್ಲಿ ದೇವರ ಕೈಯನ್ನೇ ಹಿಡಿದ ಶ್ರದ್ಧೆಗೆ ಸಾಕ್ಷಿಯಾಗಿರುವ ಒಂದು ರೋಚಕ ಇತಿಹಾಸ. 16ನೇ ಶತಮಾನ ಮಧ್ಯಭಾಗ ಅಲ್ಲಿಯವರೆಗೂ ದಕ್ಷಿಣ ಭಾರತವನ್ನ, ವಿಶೇಷವಾಗಿ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಿದ್ದ ಒಂದು ಬೃಹತ್ ಸಾಮ್ರಾಜ್ಯ ಪತನದತ್ತ ಸಾಗಿತ್ತು. ಅದೇ ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯ. ಕ್ರಿಸ್ತಶಕ 1565ರಲ್ಲಿ ನಡೆದ ತಾಳಿಕೋಟೆ ಕದನದ ನಂತರ ವಿಜಯನಗರ ಸಾಮ್ರಾಜ್ಯ ಛಿದ್ರವಾಯಿತು. ಶ್ರೀಕೃಷ್ಣ ದೇವರಾಯನಂತಹ ಚಕ್ರವರ್ತಿಗಳ ಕಾಲದಲ್ಲಿ ಚಿನ್ನದ ಮಳೆಯನ್ನೇ ಸುರಿಸಿದ್ದ, ರತ್ನದ ರಾಶಿಗಳನ್ನೇ ಕಂಡಿದ್ದ ತಿರುಪತಿ ದೇವಸ್ಥಾನಕ್ಕೆ ಇದ್ದಕ್ಕಿದ್ದಂತೆ ಅತಿ ದೊಡ್ಡ ಆಶ್ರಯದಾತ್ರೆ ಇಲ್ಲದಂತಾಯಿತು. ಯುದ್ಧದ ಭೀತಿ, ಆರ್ಥಿಕ ಮುಗ್ಗಟ್ಟು ಮತ್ತು ರಾಜಕೀಯ ಅಸ್ಥಿರತೆಯಿಂದಾಗಿ ತಿರುಮಲದಲ್ಲಿ ನಡೆಯಬೇಕಿದ್ದ ನಿತ್ಯ ಪೂಜೆಗಳಿಗೆ, ನೈವೇದ್ಯಗಳಿಗೆ ತೀವ್ರ ಸ್ವರೂಪದ ಅಡಚಣೆಗಳೆದುರಾದವು. ಆ ಸಮಯದಲ್ಲಿ ತಿರುಪತಿ ತಿಮ್ಮಪ್ಪನ ಪೂಜಾ ಕೈಂಕರ್ಯಗಳು ನಿಂತು ಹೋಗಬಾರದು ಎಂದು ಪಣ ತೊಟ್ಟು ವಿಜಯನಗರದ ಅರಸರ ಸ್ಥಾನದಲ್ಲಿ ನಿಂತು ದೇವಸ್ಥಾನಕ್ಕೆ ಬೃಹತ್ ಆಶ್ರಯ ನೀಡಲು ಮುಂದೆ ಬಂದಿದ್ದೆ ನಮ್ಮ ಮೈಸೂರಿನ ಒಡೆಯರ್ ಸಂಸ್ಥಾನ. ವಿಜಯನಗರ ಪತನದ ನಂತರ ತಿರುಪತಿಗೆ ಅತಿ ದೊಡ್ಡ ಆಧಾರ ಸ್ತಂಭವಾಗಿದ್ದು ಮೈಸೂರು ಅರಸರು. 1578ರಿಂದ 1617ರವರೆಗೆ ಆಳ್ವಿಕೆ ನಡೆಸಿದ ರಾಜ ಒಡೆಯರವರ ಕಾಲದಲ್ಲಿ ಆ ಭಕ್ತಿಯ ಸೇತುವೆ ನಿರ್ಮಾಣವಾಯಿತು. ರಾಜ ಒಡೆಯರವರು ತಿರುಪತಿ ವೆಂಕಟರಮಣನ ಪರಮ ಭಕ್ತರಾಗಿದ್ದರೂ ಕಷ್ಟ ಕಾಲದಲ್ಲಿರುವ ದೇವಸ್ಥಾನದ ನಿತ್ಯ ಪೂಜೆಗಳಿಗೆ ಯಾವುದೇ ಲೋಪವಾಗಬಾರದು ಎಂದು ಮೈಸೂರಿನಿಂದ ಅಪಾರ ಪ್ರಮಾಣದ ದನ, ಕನಕ ಮತ್ತು ಪೂಜಾ ಸಾಮಗ್ರಿಗಳನ್ನು ತಿರುಮಲಕ್ಕೆ ಕಳಿಸಿಕೊಡಲು ಪ್ರಾರಂಭಿಸಿದ್ರು. ಈ ಭಕ್ತಿಯ ಪರಂಪರೆಯನ್ನ ಮುಂದಿನ ರಾಜರುಗಳು ಇನ್ನಷ್ಟು ಅದ್ಭುತವಾಗಿ ಮುಂದುವರಿಸಿಕೊಂಡು ಹೋದ್ರು. ಕಂಠೀರವ ನರಸರಾಜ ಒಡೆಯರು, ಚಿಕ್ಕದೇವರಾಜ ಒಡೆಯರು ಮುಂತಾದ ಮಹಾರಾಜರು ತಿರುಪತಿಗೆ ಚಿನ್ನದ ಕಿರೀಟಗಳನ್ನ, ನವರತ್ನ ಖಚಿತ ಆಭರಣಗಳನ್ನ, ಬೆಳ್ಳಿ ಪಾತ್ರೆಗಳನ್ನ, ಆನೆಗಳು ಮತ್ತು ಕುದುರೆಗಳನ್ನ ದಾನವಾಗಿ ನೀಡಿದ್ರು. ಕೇವಲ ಒಡವೆಗಳನ್ನ ಮಾತ್ರವಲ್ಲ, ದೇವಸ್ಥಾನದಲ್ಲಿ ನಡೆಯುವ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ ಮತ್ತು ವಾರ್ಷಿಕ ಬ್ರಹ್ಮೋತ್ಸವಗಳನ್ನ ನಿರಂತರವಾಗಿ ನಡೆಯಲಿ ಎಂಬ ಸದುದ್ದೇಶದಿಂದ ಮೈಸೂರು ಪ್ರಾಂತ್ಯದ ಅನೇಕ ಹಳ್ಳಿಗಳನ್ನ ತಿರುಪತಿ ದೇವಸ್ಥಾನಕ್ಕೆ ಉಂಬಳಿಯಾಗಿ ದತ್ತಿಯಾಗಿ ಬರೆದುಕೊಟ್ರು. ಆ ಹಳ್ಳಿಗಳಿಂದ ಬರ್ತಿದ್ದ ಕಂದಾಯ ಹಣವನ್ನ ನೇರವಾಗಿ ತಿಮ್ಮಪ್ಪನ ಹುಂಡಿಗೆ ಮತ್ತು ಪೂಜಾ ಖರ್ಚಿಗೆ ಹೋಗ್ತಾ ಇತ್ತು. ಇದರ ಪರಾಕಾಷ್ಠೆ ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲ. ಅವರು ತಿರುಪತಿಗೆ ನೀಡಿದ ಕೊಡುಗೆಗಳು
ಪೂಜೆಗಳು ಅಪಾರ. ದೂರದ ಊರುಗಳಿಂದ ತಿರುಪತಿಗೆ ನಡೆದುಕೊಂಡು ಬರುವ ಭಕ್ತರು ವಸತಿ ಮತ್ತು ಊಟವಿಲ್ಲದೆ ಪರದಾಡುವುದನ್ನು ಕಂಡು ಅವರಿಗಾಗಿ ತಿರುಪತಿಯಲ್ಲಿ ಬೃಹತ್ ಛತ್ರಗಳನ್ನ, ಮೈಸೂರು ಚೌಲ್ಟ್ರೀಸ್ ಅನ್ನ ಕಟ್ಟಿಸ್ಕೊಟ್ರು. ಪ್ರತಿದಿನ ಸಾವಿರಾರು ಭಕ್ತರಿಗೆ ಉಚಿತ ಅನ್ನದಾನ ನಡೆಸುವಂತೆ ಶಾಶ್ವತ ದತ್ತಿ ನಿಧಿಗಳನ್ನು ಸ್ಥಾಪಿಸಿದ್ರು. ನವರಾತ್ರಿಯ ಸಮಯದಲ್ಲಿ ವಿಶೇಷ ಪೂಜೆಗಳು ಮೈಸೂರು ಸಂಸ್ಥಾನದ ಹೆಸರಿನಲ್ಲೇ ನಡೆಯುವಂತೆ ವ್ಯವಸ್ಥೆಯನ್ನು ಮಾಡಿದ್ರು. ಅಷ್ಟೇ ಅಲ್ಲ, ತಿರುಪತಿಯ ಬೆಟ್ಟವನ್ನು ಹತ್ತಲು ಕಷ್ಟಪಡುವ ವಯಸ್ಸಾದ ಭಕ್ತರಿಗಾಗಿ ಮೆಟ್ಟಿಲುಗಳನ್ನು ರಿಪೇರಿ ಮಾಡಿಸುವುದು, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಸೋದು, ಇದು ಮೈಸೂರು ಅರಸರು ಮಾಡಿದ ಕೊಡುಗೆಗಳು. ಮೈಸೂರು ಮಹಾರಾಜರ ಈ ನಿಷ್ಕಾಮ ಭಕ್ತಿ ಸೇವಾ ಮನೋಭಾವ ಮತ್ತು ದೇವಸ್ಥಾನದ ಮೇಲಿನ ಅಪಾರ ಶ್ರದ್ಧೆಯನ್ನು ಕಂಡು ಜೀಯರ್ಗಳು, ಅಲ್ಲಿನ ಆಡಳಿತ ಮಂಡಳಿಯವರು, ತಿರುಮಲದ ಅರ್ಚಕರು ಅಕ್ಷರಶಃ ಮೂಕ ವಿಸ್ಮಿತರಾದರು. ಕಷ್ಟ ಕಾಲದಲ್ಲಿ ದೇವಸ್ಥಾನದ ಕೈಯನ್ನೇ ಹಿಡಿಯುವುದು ಅಂದರೆ ಮೈಯೆಲ್ಲ ಕಣ್ಣಾಗಿ ಸ್ವಾಮಿಯ ಸೇವೆ ಮಾಡಿದ ಆ ರಾಜಮನೆತನಕ್ಕೆ ನಾವೇನ್ ತಾನೇ ಮರುಕಾಣಿಕೆ ನೀಡಲು ಸಾಧ್ಯ ಅಂತ ಯೋಚಿಸಿ ಭಗವಂತನಿಗೆ ಅಪಾರ ಸೇವೆ ಸಲ್ಲಿಸಿದ ಈ ಮಹಾರಾಜರಿಗೆ ಭಗವಂತನ ದರ್ಶನದಿಂದಲೇ ಅತ್ಯುನ್ನತವಾದ ಸ್ಥಾನವನ್ನು ನೀಡಬೇಕು ಅಂತ ತೀರ್ಮಾನಿಸಿದ್ರು. ಈ ತೀರ್ಮಾನದ ಫಲವೇ ಈ ನಿತ್ಯ ಆರತಿಯ ಹಕ್ಕು. ಇನ್ನು ಮುಂದೆ ಪ್ರಪಂಚವಿರುವವರೆಗೂ ಪ್ರತಿದಿನ ಬೆಳಿಗ್ಗೆ ಸ್ವಾಮಿಗೆ ನಡೆಯುವ ಪ್ರಥಮ ಪೂಜೆಯ ಮೊದಲ ಆರತಿಯನ್ನ ಕಣ್ತುಂಬಿಕೊಳ್ಳುವ ಮೊದಲ ಹಕ್ಕು ಮೈಸೂರು ಮಹಾರಾಜರಿಗೆ ಮಾತ್ರ ಸೇರಿದ್ದು. ಭಗವಂತನಿಗೆ ಆರತಿ ಬೆಳಗಿದಾಗ ಬೆಳಕಿನಲ್ಲಿ ಸ್ವಾಮಿಯನ್ನ ಮೊದಲು ನೋಡುವ ಅವಕಾಶ ನಮ್ಮ ಒಡೆಯರಿಗೆ. ಇದು ತಿರುಪತಿ ದೇವಸ್ಥಾನ ಅವತ್ತು ಬರೆದುಕೊಟ್ಟಿದ್ದು. ಆದರೆ ಮೈಸೂರು ಮಹಾರಾಜರು ಪ್ರತಿದಿನ ಮೈಸೂರಿನಿಂದ ತಿರುಪತಿಗೆ ಹೋಗಿ ಆ ಮುಂಜಾನೆಯ ಆರತಿಯಲ್ಲಿ ಪಾಲ್ಗೊಳ್ಳಲು ಪ್ರಾಯೋಗಿಕವಾಗಿ ಸಾಧ್ಯ ಇಲ್ಲ, ಪ್ರಾಕ್ಟಿಕಲ್ ಇಂಪಾಸಿಬಲ್. ಹಾಗಾಗಿ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಲಾಯಿತು. ಮಹಾರಾಜರ ಪರವಾಗಿ ಅವರ ಪ್ರತಿನಿಧಿಯೊಬ್ಬರು, ರಾಜಪ್ರತಿನಿಧಿ, ಪ್ರತಿದಿನ ಆ ಆರತಿಯಲ್ಲಿ ಹಾಜರಿರಬೇಕು ಅಂತ ನಿರ್ಧರಿಸಲಾಯಿತು. ಆ ಪ್ರತಿನಿಧಿ ಮೈಸೂರು ಸಂಸ್ಥಾನದ ರಾಯಭಾರಿಯಾಗಿ ಇಡೀ ರಾಜ್ಯದ ಜನರ ಪರವಾಗಿ ಪ್ರತಿದಿನ ಗರ್ಭಗುಡಿ ಬಳಿ ನಿಂತು ನಿತ್ಯ ಆರತಿಯ ಪುಣ್ಯವನ್ನು ಪಡಿತಾ ಇದ್ರು. ದಶಕಗಳ ಕಾಲ ಯಾವುದೇ ಅಹಂಕಾರವಿಲ್ಲದೆ ಕೇವಲ ಭಕ್ತಿಯ ಸಂಕೇತವಾಗಿ ಈ ಸಂಪ್ರದಾಯ ನಡೆದುಕೊಂಡು ಬಂತು. ಕಾಲ ಉರುಳಿತು, ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ರಾಜಮನೆತನಗಳ ಆಳ್ವಿಕೆ ಅಂತ್ಯಗೊಂಡು ಪ್ರಜಾಪ್ರಭುತ್ವ ಜಾರಿಗೆ ಬಂತು. 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯಾಗಿ ನಮ್ಮ ಕರ್ನಾಟಕ ಏಕೀಕರಣವಾಯಿತು. ಆಗ ಸ್ವಾಭಾವಿಕವಾಗಿಯೇ ಒಂದು ದೊಡ್ಡ ಪ್ರಶ್ನೆ ಎದುರಾಯಿತು. ತಿರುಪತಿಯಲ್ಲಿರುವ ಮೈಸೂರು ಛತ್ರಗಳು, ಅಲ್ಲಿನ ಆಸ್ತಿಗಳು ಮತ್ತು ಆ ನಿತ್ಯ ಆರತಿಯ ಹಕ್ಕು ಯಾರಿಗೆ ಸೇರಬೇಕು? ಅದು ಆ ಕಾಲದ ಮೈಸೂರು ಸರ್ಕಾರಕ್ಕೆ, ಅಂದರೆ ಇಂದಿನ ಕರ್ನಾಟಕ ಸರ್ಕಾರಕ್ಕೆ ಹಸ್ತಾಂತರವಾಯಿತು. ರಾಜಮನೆತನದ ಆಸ್ತಿಪಾಸ್ತಿಗಳು ಮತ್ತು ಧಾರ್ಮಿಕ ಹಕ್ಕುಗಳನ್ನ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ, ಅಂದರೆ ರಿಲಿಜಿಯಸ್ ಎಂಡೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಏನಿದೆ, ಅದು ವಹಿಸ್ಕೊಳ್ತು. ಮೈಸೂರು ಮಹಾರಾಜರ ಪ್ರತಿನಿಧಿ ನಿಲ್ತಿದ್ದ ಗರ್ಭಗುಡಿಯ ಜಾಗದಲ್ಲಿ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯಿಂದ ನೇಮಕಗೊಂಡ ಒಬ್ಬ ಅಧಿಕಾರಿ, ಸ್ಪೆಷಲ್ ಆಫೀಸರ್ ನಿಲ್ಲುವ ಪದ್ಧತಿ ಶುರುವಾಯಿತು. ಅಂದಿನಿಂದ ಇಂದಿನವರೆಗೂ ಕಳೆದ 7 ದಶಕಗಳಿಂದ ಕರ್ನಾಟಕ ಸರ್ಕಾರದಿಂದ ನೇಮಕವಾದ ಆ ಒಬ್ಬ ಅಧಿಕಾರಿ ಇಡೀ 6.5 ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿ ಪ್ರತಿದಿನ ಮುಂಜಾನೆ ಆ ನಿತ್ಯ ಆರತಿಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಆ ಅಧಿಕಾರಿ ದೇವಸ್ಥಾನದ ವಿಶೇಷ ಮರ್ಯಾದೆ ನೀಡಲಾಗ್ತದೆ. ಇದು ಕೇವಲ ಒಬ್ಬ ವ್ಯಕ್ತಿಗೆ ಸಿಗುವ ಮರ್ಯಾದೆ ಅಲ್ಲ, ಇದು ಕರ್ನಾಟಕದ ಭಕ್ತಿಗೆ ತಿರುಪತಿ ತಿಮ್ಮಪ್ಪ ನೀಡುತ್ತಿರುವ ಗೌರವ. ವರ್ಷಾನುಗಟ್ಟಲೆ ಈ ಸಂಪ್ರದಾಯ ಅತ್ಯಂತ ಸದ್ದಿಲ್ಲದೆ, ಯಾವುದೇ VIP ಅಬ್ಬರವಿಲ್ಲದೆ ಅತ್ಯಂತ ಶ್ರದ್ಧೆಯಿಂದ ನಡೆದುಕೊಂಡು ಬಂತು. ಆ ಅಧಿಕಾರಿಯ ಜೊತೆಗೆ ಕೆಲವೊಮ್ಮೆ ಬೆರಳೆಣಿಕೆಯಷ್ಟೇ ಮಂದಿ ಸರ್ಕಾರದ ನಿಯಮಾವಳಿಗಳ ಅಡಿಯಲ್ಲಿ ಆ ದರ್ಶನ ಪಡಿತಿದ್ರು. ಆದರೆ 100 ವರ್ಷಗಳ ಹಿಂದೆ ಮೈಸೂರು ಮಹಾರಾಜರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೇವಲ ಭಕ್ತಿಯಿಂದ ಮಾಡಿದ ಸೇವೆಗೆ ಒಲಿದು ಬಂದಿದ್ದ ಆ ಪವಿತ್ರವಾದ ಹಕ್ಕನ್ನ ಇಂದು ರಾಜಕೀಯ ನಾಯಕರು ಎಲ್ಲೆಲ್ಲೋ ತಗೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಹಕ್ಕು ರಾಜ್ಯ ಸರ್ಕಾರಕ್ಕೆ ಸೇರಿದ್ದು. ಹಾಗಾಗಿ ಶಾಸಕರಿಗೆ, ಸಚಿವರಿಗೆ ಮತ್ತು VIP-ಗಳಿಗೆ ಈ ಹಕ್ಕನ್ನ ಬಳಸಿ ದರ್ಶನ ಮಾಡಿಸ್ತೇವೆ ಎಂದು ಹೇಳೋದು ಸರಿನಾ ತಪ್ಪಾ ಗೊತ್ತಿಲ್ಲ. ಇದ್ರ ಬಗ್ಗೆ ನೀವೇ ಕೆಳಗಡೆ ಕಮೆಂಟ್ ಅಲ್ಲಿ ಬರೀರಿ. ತಿರುಪತಿ ಅಂದ್ರೆ ನಾನು ಹೇಳಿದ್ನಲ್ಲ, ಆ ಹೆಸರು ಕೇಳಿದ ತಕ್ಷಣನೇ ನಮ್ಮ ಕಣ್ಮುಂದೆ ಬರೋದು ಆಂಧ್ರ ಪ್ರದೇಶ ಶೇಷಾಚಲದ 7 ಬೆಟ್ಟಗಳು, ಅಲ್ಲಿನ ಭವ್ಯವಾದ ಮತ್ತು ಆನಂದಮಯವಾದಂತಹ ರೂಪ. ಭೌಗೋಳಿಕವಾಗಿ ತಿರುಪತಿ ಇರೋದಲ್ಲಿ ಆಂಧ್ರದ ಗಡಿಯೊಳಗೆ, ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಇತಿಹಾಸ ಪುಟಗಳನ್ನು ಸ್ವಲ್ಪ ಆಳವಾಗಿ ತಿರುವಾಕಿದ್ರೆ, ಶಾಸನಗಳನ್ನು ಓದಿದ್ರೆ, ಅಲ್ಲಿಯ ಪ್ರತಿಯೊಂದು ಕಲ್ಲುಗಳು ಮಾತನಾಡಿಸಿದ್ರೆ ಹೊರಬೀಳುವ ಸತ್ಯನೇ ಬೇರೆ ಇದೆ. ನಾನು ಇದನ್ನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ತಿರುಪತಿಗೂ ಕರ್ನಾಟಕಕ್ಕೂ ಇರುವ ಸಂಬಂಧ ಏನು ಅನ್ನೋದನ್ನ ನಮ್ಮ ಜನರಿಗೆ ಗೊತ್ತಾಗ್ಲಿ ಅಂತ. ಬಹುಶಃ ಇನ್ನೊಂದು 20 ನಿಮಿಷ ವಿಡಿಯೋಗಳು ಬರುತ್ತೆ, ದಯವಿಟ್ಟು ಅಲ್ಲಿವರೆಗೂ ಕಾಯಿರಿ. ಇಂದಿನ ತಿರುಪತಿಯ ಈ ಬೃಹತ್ ಸ್ವರೂಪ, ಗರ್ಭಗುಡಿಯ ಮೇಲಿರುವ ಚಿನ್ನದ ಹೊದಿಕೆ, ಅಲ್ಲಿನ ಮಂಟಪಗಳು, ಅಲ್ಲಿ ನಡೆಯುವ ಅನ್ನದಾನ ಮತ್ತು ಅಲ್ಲಿನ ಪೂಜಾ ವ್ಯವಸ್ಥೆಗಳೆಲ್ಲವೂ ಕೇವಲ ಆಂಧ್ರದ ಕೊಡುಗೆಯಲ್ಲ, ಬದಲಾಗಿ ಆ ದೇವಸ್ಥಾನವನ್ನ ಅಕ್ಷರಶಃ ಕಟ್ಟಿ ಬೆಳೆಸಿದ್ದು ಮತ್ತು ರಕ್ಷಿಸಿದ್ದು ನಮ್ಮ ಕರುನಾಡಿನ ರಾಜ ಮಹಾರಾಜರು. ಸಾವಿರಾರು ವರ್ಷಗಳ ಇತಿಹಾಸವಿರುವ ಆ ದೇವಸ್ಥಾನವು ಪ್ರತಿಯೊಂದು ಇಟ್ಟಿಗೆಯಲ್ಲೂ ಕನ್ನಡಿಗರ ಭಕ್ತಿ
ಪ್ರೀತಿ, ಬೆವರಿನ ಮತ್ತು ತ್ಯಾಗದ ಕಥೆ ಇದೆ. ಹೊಯ್ಸಳರಿಂದ ಹಿಡಿದು ವಿಜಯನಗರದ ಅರಸರ ಮೂಲಕ ಹರಿದು ಬಂದ ಮೈಸೂರು ಮಹಾರಾಜರವರೆಗೂ ಕರುನಾಡಿನ ರಾಜ ಮನೆತನಗಳು ತಿರುಪತಿಯನ್ನೇ ಒಂದು ಸ್ವರ್ಣ ಮಂದಿರವನ್ನಾಗಿ ಪರಿವರ್ತಿಸಿದ ಆ ರೋಚಕ ಇತಿಹಾಸವನ್ನ ಇವತ್ತು ನಾವು ಅರಿಯಲೇಬೇಕು. ಒಂದು ದೇವಸ್ಥಾನವನ್ನ ಆಂಧ್ರದವರಿಗಿಂತ ಹೆಚ್ಚಾಗಿ ಕನ್ನಡಿಗರು ಯಾಕೆ ಇಷ್ಟೊಂದು ಹಚ್ಕೊಂಡ್ರು? ಬನ್ನಿ, ಕಾಲ ಗರ್ಭದೊಳಗೆ ಹುದುಗಿ ಹೋಗಿರುವ ಆ ಸತ್ಯ ಶೋಧನೆಯನ್ನ ಮಾಡೋಣ. ನಮ್ಮ ಪ್ರಯಾಣ ಶುರುವಾಗೋದು 12ನೇ ಶತಮಾನದಿಂದ. ದಕ್ಷಿಣ ಭಾರತವನ್ನ ಹೊಯ್ಸಳರು ಆಳುತ್ತಿದ್ದ ಸಮಯ. ತಮಿಳುನಾಡಿನಲ್ಲಿ ಚೋಳರ ರಾಜಧಾನಿಯಲ್ಲಿ ವೈಷ್ಣವ ಸಂತರಾದ ಶ್ರೀ ರಾಮಾನುಜಾಚಾರ್ಯರಿಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತೆ. ಆಗ ರಾಮಾನುಜಾಚಾರ್ಯರು ಆಶ್ರಯ ಆರಿಸಿ ಬಂದದ್ದು ನಮ್ಮ ಕರ್ನಾಟಕದ ಮೇಲುಕೋಟೆಗೆ. ಹೊಯ್ಸಳ ರಾಜ ಬಿಟ್ಟಿದೇವ ನಂತರ ವಿಷ್ಣುವರ್ಧನನಾದ ರಾಮಾನುಜಾಚಾರ್ಯರಿಗೆ ರಾಜಾಶ್ರಯ ನೀಡಿ ಶ್ರೀ ವೈಷ್ಣವ ಧರ್ಮವನ್ನು ಸ್ವೀಕರಿಸ್ತಾನೆ. ಇದೇ ಸಮಯದಲ್ಲಿ ತಿರುಮಲದಲ್ಲಿರುವ ಮೂಲ ದೇವತೆಯು ಶಿವನೋ ಅಥವಾ ವಿಷ್ಣುವೋ ಅನ್ನುವಂತಹ ಒಂದು ದೊಡ್ಡ ವಿವಾದ ಭುಗಿಲೆದ್ದಿರುತ್ತೆ. ಆಗ ನಮ್ಮ ಕರ್ನಾಟಕದ ಮೇಲುಕೋಟೆಯಿಂದಲೇ ಹೊರಟ ಶ್ರೀ ರಾಮಾನುಜಾಚಾರ್ಯರು ಹೊಯ್ಸಳ ರಾಜನ ಬೆಂಬಲ ಮತ್ತು ಆರ್ಥಿಕ ಶಕ್ತಿಯೊಂದಿಗೆ ತಿರುಮಲವನ್ನು ತಲುಪುತ್ತಾರೆ. ಅಲ್ಲಿ ವಾದ ವಿವಾದವನ್ನು ನಡೆಸಿ ಆ ಮೂಲ ಮೂರ್ತಿ ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ಅಂತ ಸಾಬೀತುಪಡಿಸ್ತಾರೆ. ಅಷ್ಟೇ ಅಲ್ಲ, ತಿರುಮಲದ ಗರ್ಭಗುಡಿಯಲ್ಲಿ ಪ್ರತಿದಿನ ನಡೆಯಬೇಕಾದ ಪೂಜಾ ವಿಧಿವಿಧಾನಗಳು, ಆಗಮಶಾಸ್ತ್ರದ ನಿಯಮಗಳು ಮತ್ತು ಅರ್ಚಕರ ಕರ್ತವ್ಯಗಳನ್ನ ಒಂದು ವ್ಯವಸ್ಥಿತ ರೂಪಕ್ಕೆ ತರ್ತಾರೆ. ಈ ಇಡೀ ಪ್ರಕ್ರಿಯೆಗೆ ಬೇಕಾದ ಸಂಪೂರ್ಣ ಆರ್ಥಿಕ ಮತ್ತು ಸೈನಿಕ ಬೆಂಬಲವನ್ನು ಒದಗಿಸಿದ್ದು ನಮ್ಮ ಕರುನಾಡಿನ ಹೊಯ್ಸಳ ಅರಸರು. ಅಂದ್ರೆ ಇವತ್ತು ತಿರುಪತಿಯಲ್ಲಿ ಯಾವ ಪೂಜೆ ಪದ್ಧತಿ ನಡೆಯುತ್ತಿದೆಯೋ ಅದರ ಮೂಲ ಬೇರು ಇರೋದು ನಮ್ಮ ಕರ್ನಾಟಕದ ಮೇಲುಕೋಟೆಯಲ್ಲಿ ಮತ್ತು ಹೊಯ್ಸಳರ ರಾಜಾಶ್ರಯದಲ್ಲಿ. ಇದು ಕನ್ನಡಿಗರು ತಿರುಪತಿಯ ಮೇಲೆ ಇಟ್ಟ ಮೊದಲ ಐತಿಹಾಸಿಕ ಹೆಜ್ಜೆ. ಆದ್ರೆ ಕನ್ನಡಿಗರ ಭಕ್ತಿಯ ನಿಜವಾದ ಸುವರ್ಣ ಯುಗ ಶುರುವಾಗಿದ್ದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆದ ನಂತರ. 14 ಮತ್ತು 15ನೇ ಶತಮಾನದ ಹೊತ್ತಿಗೆ ಹಂಪಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳುತ್ತಿದ್ದ ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ತಿರುಪತಿ ವೆಂಕಟೇಶನೇ ಮನೆದೇವರಾಗಿದ್ದ. ಸಾಳುವ ಮನೆತನದ ಸಾಳುವ ನರಸಿಂಹರಾಯನ ಕಾಲದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಅಧಿಕೃತವಾಗಿ ವೇಗ ಪಡೆದುಕೊಳ್ತು. ಸಾಳುವ ನರಸಿಂಹನು ತಿರುಮಲದಲ್ಲಿ ಬೃಹತ್ ಮಂಟಪಗಳನ್ನ ಕಟ್ಟಿಸಿದ್ರು. ಯುದ್ಧಗಳಲ್ಲಿ ತಾನು ಗೆದ್ದ ಅನೇಕ ಹಳ್ಳಿಗಳನ್ನ ದೇವಸ್ಥಾನಕ್ಕೆ ಉಂಬಳಿಯಾಗಿ ಅಂದ್ರೆ ದತ್ತಿಯಾಗಿ ಬರೆದುಕೊಟ್ರು. ಆ ಹಳ್ಳಿಗಳಿಂದ ಬರುತ್ತಿದ್ದ ಕಂದಾಯದ ಹಣದಿಂದಲೇ ದೇವಸ್ಥಾನದಲ್ಲಿ ಭಕ್ತರಿಗೆ ನಿತ್ಯ ಅನ್ನದಾನ ವ್ಯವಸ್ಥೆ ಶುರುವಾಯಿತು. ಇದರ ನಂತರ ಬರುತ್ತಿದ್ದ ಇತಿಹಾಸದ ಅತಿರೋಚಕ ಘಟ್ಟ. ತಿರುಪತಿಯ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ದಾನ ಮಾಡಿದ ದೇವಸ್ಥಾನವನ್ನ ಅಕ್ಷರಶಃ ಚಿನ್ನದಲ್ಲಿ ಮುಳುಗಿಸಿದ ಒಬ್ಬನೇ ಒಬ್ಬ ಚಕ್ರವರ್ತಿ ಅಂದ್ರೆ ಅದು ನಮ್ಮ ಹಂಪಿಯ ಹೆಮ್ಮೆಯ ಒಡೆಯ ತುಳುವ ಮನೆತನದ ಶ್ರೀ ಕೃಷ್ಣದೇವರಾಯ. ಶ್ರೀ ಕೃಷ್ಣದೇವರಾಯನ ಆಳ್ವಿಕೆಯ ಕಾಲವನ್ನ ತಿರುಪತಿಯ ಸುವರ್ಣ ಯುಗ ಅಂತಾನೆ ಕರಿಬಹುದೇನೋ. ತಮ್ಮ ಇಡೀ ಜೀವಿತಾವಧಿಯಲ್ಲಿ ಕೃಷ್ಣದೇವರಾಯರು ಬಹಳಷ್ಟು ಬಾರಿ ಭೇಟಿ ಕೊಟ್ಟರು ತಿರುಪತಿಗೆ. ಅವರು ಭೇಟಿ ಕೊಟ್ಟಾಗೆಲ್ಲ ಅದು ಬರೀ ಭೇಟಿ ಆಗಿರ್ಲಿಲ್ಲ, ಆತ ಹೋದಾಗೆಲ್ಲ ಹಂಪಿಯಿಂದ ಕತ್ತೆಗಳು, ಕುದುರೆಗಳು ಮತ್ತು ಆನೆಗಳ ಮೇಲೆ ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯಗಳನ್ನ ಹೇರಿಕೊಂಡು ಹೋಗಿ ಸ್ವಾಮಿಯ ಪಾದಕ್ಕೆ ಸುರಿಯುತ್ತಿದ್ರು. ನೀವತ್ತು ತಿರುಪತಿಯ ಗರ್ಭಗುಡಿಯ ಮೇಲಿರುವ ಆ ಬೃಹತ್ ಆನಂದ ನಿಲಯ ವಿಮಾನ ಗೋಪುರವನ್ನು ನೋಡಿದ್ರೆ ಅದು ಸಂಪೂರ್ಣವಾಗಿ ಚಿನ್ನದಿಂದ ಕಂಗೊಳಿಸಿರುತ್ತದೆ. ಆ ಗೋಪುರಕ್ಕೆ ಚಿನ್ನದ ಹೊದಿಕೆಯನ್ನು ಹಾಕಿಸಿದ್ದು ಇದೇ ನಮ್ಮ ಕೃಷ್ಣದೇವರಾಯ ಒಡೆಯರು. ಅದಕ್ಕಾಗಿ ಅವರು ಬರೋಬ್ಬರಿ 30,000 ಚಿನ್ನದ ನಾಣ್ಯಗಳನ್ನ ಕರಗಿಸಿ ಆ ಬಂಗಾರದ ತಗಡುಗಳಿಂದ ಇಡೀ ಗೋಪುರವನ್ನ ಮುಚ್ಚಿಸಿದ್ರು. ಇಷ್ಟೇ ಅಲ್ಲ, ಸ್ವಾಮಿಗೆ ವಜ್ರ ಮತ್ತು ನವರತ್ನ ಖಚಿತವಾದ ಕಿರೀಟ, ನವರತ್ನ ಕತ್ತಿ, ಚಿನ್ನದ ಶಂಖ, ಚಕ್ರಗಳನ್ನೆಲ್ಲ ದಾನ ಮಾಡಿದ್ರು. ಕಳಿಂಗ ಯುದ್ಧವನ್ನ ಗೆದ್ದ ನಂತರ ಸ್ವಾಮಿಗೆ ಕನಕಾಭಿಷೇಕ ಅಂದ್ರೆ ಚಿನ್ನದ ನಾಣ್ಯಗಳಿಂದಲೇ ಅಭಿಷೇಕವನ್ನ ಮಾಡಿಸಿದ ಕೀರ್ತಿ ಶ್ರೀ ಕೃಷ್ಣದೇವರಾಯರಿಗೆ ಸಲ್ಲುತ್ತೆ. ಇಂದಿಗೂ ನೀವು ದೇವಸ್ಥಾನದ ಒಳಗೋಗ್ತಿದ್ದಂಗೆ ಭಕ್ತಾದಿಗಳನ್ನ ಸ್ವಾಗತಿಸುವ ರೀತಿಯಲ್ಲಿ ಬಲಬದಿಯಲ್ಲಿ 3 ಕಂಚಿನ ಪ್ರತಿಮೆಗಳಿವೆ. ಕೈ ಮುಗಿದು ನಿಂತಿರುವ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯ ಮತ್ತು ಆತನ 2 ಪತ್ನಿಯರಾದ ಚಿನ್ನಾದೇವಿ ಮತ್ತು ತಿರುಮಲಾದೇವಿಯರ ಅಭವ್ಯವಾದ ಪ್ರತಿಮೆಗಳು ಕನ್ನಡಿಗರ ಮತ್ತು ವಿಜಯನಗರ ಸಾಮ್ರಾಜ್ಯದ ಭಕ್ತಿಯ ಜೀವಂತ ಸಾಕ್ಷಿಯಾಗಿ ಇಂದಿಗೂ ಅಲ್ಲಿ ನಿಂತಿದೆ. ಕೃಷ್ಣದೇವರಾಯನ ನಂತರ ಬಂದ ಅಚ್ಯುತ ದೇವರಾಯ ಮತ್ತು ಸದಾಶಿವರಾಯರು ಕೂಡ ಇದೇ ಪರಂಪರೆಯನ್ನು ಮುಂದುವರಿಸಿದ್ರು. ತಿರುಮಲದಲ್ಲಿ ಅಚ್ಯುತರಾಯ ಸ್ವಾಮಿ ದೇವಸ್ಥಾನವನ್ನ ನಿರ್ಮಿಸಲಾಯಿತು. ಪದ್ಮಾವತಿ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಿದ್ರು. ಪುಷ್ಕರಣಿಯನ್ನ, ಮೆಟ್ಟಿಲುಗಳನ್ನ ಕಟ್ಟಿದ್ರು ಮತ್ತು ಬರುವ ಭಕ್ತರಿಗೆ ವಿಶ್ರಾಂತಿ ಪಡೆಯಲು 100 ಕಂಬಗಳ ಮಂಟಪಗಳನ್ನ ವಿಜಯನಗರದ ಅರಸರು ಕಟ್ಟಿಸಿದ್ರು. ಇವತ್ತು ತಿರುಪತಿ ದೇವಸ್ಥಾನದ ಆವರಣದಲ್ಲಿ ಸುಮಾರು 1150ಕ್ಕೂ ಹೆಚ್ಚು ಐತಿಹಾಸಿಕ ಶಿಲಾಶಾಸನಗಳಿವೆ. ಇದರಲ್ಲಿ 100ಕ್ಕೆ 80ರಷ್ಟು ವಿಜಯನಗರದ ಅರಸರ ಕೊಡುಗೆಗಳನ್ನೇ ಸಾರುತ್ತೆ. ಕನ್ನಡ, ತೆಲುಗು ಮತ್ತು ಸಂಸ್ಕೃತದಲ್ಲಿರುವ ಈ ಶಾಸನಗಳು ವಿಜಯನಗರದ ವೈಭವವನ್ನು ಕೂಗೇಳುತ್ತೆ. ಆದರೆ ಕಾಲಚಕ್ರ ಉರುಳಿದಂತೆ ಇತಿಹಾಸದ ಕರಾಳ ಅಧ್ಯಾಯವೊಂದು ಶುರುವಾಯಿತು. 1565ರ ತಾಳಿಕೋಟೆ ಕದನ ಅಥವಾ ರಕ್ಕಸಂಗಡಿ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಛಿದ್ರವಾಯಿತು.
ವೈಭವದಿಂದ ಮೆರೆಯುತ್ತಿದ್ದ ಹಂಪಿಯ ಬೀದಿಗಳಲ್ಲಿ ರಕ್ತದ ಮಡುವಾದವು, ಕೋಟೆಗಳು ಕೊತ್ತಲಗಳು ಧ್ವಂಸವಾದವು. ಈ ಸಮಯದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ರೀತಿಯ ಭೀತಿ ಆವರಿಸಿತು. ತಿರುಪತಿಯ ಮೇಲಂತೂ ಪರಕೀಯರ ದಾಳಿಯ ಭೀತಿ ಶುರುವಾಗಿತ್ತು. ದೇವಸ್ಥಾನ ಬರುತ್ತಿದ್ದ ಆದಾಯ ಕಡಿಮೆ ಆಯಿತು. ನಿತ್ಯ ಪೂಜೆಗಳಿಗೆ ಗ್ರಹಣ ಹಿಡಿದಂತಾಯಿತು. ಆದರೆ ಕನ್ನಡಿಗರ ಭಕ್ತಿ ಅಲ್ಲಿಗೆ ನಿಲ್ಲಲಿಲ್ಲ ಸ್ನೇಹಿತರೆ. ವಿಜಯನಗರದ ಕೊನೆ ಮನೆತನವಾದ ಅರವೀಡು ಮನೆತನದ ಅರಸರಾದ ವೆಂಕಟಾಪತಿರಾಯ ಮತ್ತು ಶ್ರೀರಂಗರಾಯರು ಮತ್ತು ಚಂದ್ರಗಿರಿಯಿಂದ ಆಡಳಿತ ನಡೆಸುತ್ತಿದ್ದ ತಮಗೆ ಯಾವುದೇ ಆರ್ಥಿಕ ಶಕ್ತಿ ಇಲ್ದಿದ್ರು ಪಾಪ ತಿರುಪತಿಯ ಪೂಜೆಗಳು ಮಾತ್ರ ನಿಲ್ಲಬಾರದು ಅಂತ ತಮ್ಮ ಪ್ರಾಣದ ಹಂಗು ತೊರೆದು ರಕ್ಷಿಸಿದ್ರು. ಇದೇ ಸಮಯದಲ್ಲಿ ವಿಜಯನಗರದ ಆಸರೆ ಕಳೆದುಕೊಂಡ ಅನಾಥವಾಗಿದ್ದ ತಿರುಪತಿಯ ಕ್ಷೇತ್ರಕ್ಕೆ ಕೈ ಹಿಡಿಯಲು ಮತ್ತೊಂದು ಕನ್ನಡದ ಹೆಮ್ಮೆಯ ರಾಜಮನೆತನ ಮುಂದೆ ಬಂತು. ಅದೇ ನಮ್ಮ ಮೈಸೂರು ಒಡೆಯರ್ ಸಂಸ್ಥಾನ. ವಿಜಯನಗರದ ಪತನದ ನಂತರ ತಿರುಪತಿಯ ಇತಿಹಾಸದಲ್ಲೇ ಕನ್ನಡಿಗರ ಎರಡನೇ ಅತಿ ದೊಡ್ಡ ಅಧ್ಯಾಯ ಶುರುವಾಗಿದ್ದೆ ಮೈಸೂರು ಅರಸರಿಂದ. ರಾಜ ಒಡೆಯರ್ ಅವರ ಕಾಲದಿಂದಲೇ ತಿರುಪತಿಗೆ ಅಪಾರವಾದ ಸೇವೆ ಶುರುವಾಯಿತು. ವಿಜಯನಗರದ ಅರಸರು ಹೋದ ನಂತರ ನಮಗಾರು ಗತಿ ಅಂತ ಕಂಗಲಾಗಿದ್ದ ತಿರುಮಲದ ಅರ್ಚಕರು ಜಿಯರ್ಗಳಿಗೆ ಮೈಸೂರು ಅರಸರು ಅಭಯವನ್ನು ನೀಡಿದರು. ಕಂಠೀರವ ನರಸರಾಜ ಒಡೆಯರ್, ಚಿಕ್ಕ ದೇವರಾಜ ಒಡೆಯರ್ ಮುಂತಾದ ಅರಸರು ತಿರುಪತಿಗೆ ಅಪಾರವಾದ ಚಿನ್ನಾಭರಣಗಳನ್ನು ಕಳಿಸಿದ್ರು. ದೇವಸ್ಥಾನದಲ್ಲಿ ಹಬ್ಬ ಹರಿದಿನಗಳು ಯಾವುದೇ ಲೋಪವಿಲ್ಲದೆ ನಡೆಯುವಂತೆ ನೋಡಿಕೊಳ್ಳಲು ಮೈಸೂರು ಸಂಸ್ಥಾನದಿಂದಲೇ ಲಕ್ಷಾಂತರ ರೂಪಾಯಿಗಳು ಶಾಶ್ವತ ದತ್ತಿ ನಿಧಿಗಳು ಸ್ಥಾಪಿಸಿದ್ರು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲವಂತೂ ತಿರುಪತಿಗೆ ಮತ್ತೊಂದು ವಸಂತ ಕಾಲವಿದ್ದಂತೆ. ಮುಮ್ಮಡಿ ಕೃಷ್ಣ ದೇವರಾಜ ಒಡೆಯರ್ ಕೇವಲ ದೇವರಿಗೆ ಮಾತ್ರವಲ್ಲ, ಅಲ್ಲಿಗೆ ಬರುವ ಸಾಮಾನ್ಯ ಭಕ್ತರಿಗೂ ಸಹಾಯವಾಗುವಂತಹ ಕೆಲಸಗಳನ್ನ ಮಾಡಿದ್ರು. ದೂರದ ಊರುಗಳಿಂದ ಬರುವ ಭಕ್ತರಿಗೆ ಉಳಿದುಕೊಳ್ಳಲು ಊಟ ಮಾಡಲು ತಿರುಮಲದಲ್ಲಿ ಮೈಸೂರು ಛತ್ರಗಳನ್ನ ನಿರ್ಮಿಸಿದ್ರು. ಇಂದಿಗೂ ತಿರುಪತಿಯಲ್ಲಿ ಮೈಸೂರು ಛತ್ರಗಳು ಅಸ್ತಿತ್ವದಲ್ಲಿದೆ. ಅದಕ್ಕೇನೋ ಬೇರೆ ಹೆಸರಿಟ್ಟಿದ್ದಾರೆ ಅಷ್ಟೇ. ಸ್ವಾಮಿಯ ಉತ್ಸವಕ್ಕಾಗಿ ಸೂರ್ಯಪ್ರಭಾ ಮತ್ತು ಚಂದ್ರಪ್ರಭಾ ಎಂಬ ಬೆಳ್ಳಿಯ ಬೃಹತ್ ವಾಹನಗಳನ್ನು ಮಾಡಿಸಿಕೊಟ್ರು. ಮೈಸೂರು ದಸರಾದ ಸಮಯದಲ್ಲಿ ಹೇಗೆ ನವರಾತ್ರಿ ನಡೆಯುತ್ತದೆಯೋ ಅದೇ ರೀತಿ ತಿರುಪತಿಯಲ್ಲೂ ನವರಾತ್ರಿ ವಿಶೇಷ ಪೂಜೆಗಳು ನಡೆಯುವಂತೆ ವ್ಯವಸ್ಥೆಯನ್ನು ಮಾಡಿದ್ರು. ಮೈಸೂರು ರಾಜಮನೆತನದ ನಿರಂತರ ನಿಸ್ವಾರ್ಥ ಸೇವೆಯನ್ನು ಕಂಡು ಕೃತಜ್ಞತೆಯಿಂದ ಅಂದು ದೇವಸ್ಥಾನದ ಆಡಳಿತ ಮಂಡಳಿಯು ಮಹಾರಾಜರಿಗೆ ಕೊಟ್ಟ ಗೌರವವೇ ನಿತ್ಯ ಆರತಿಯ ಪಾಲ್ಗೊಳ್ಳುವಿಕೆಯ ಹಕ್ಕು. ಅಂದರೆ ಇಷ್ಟೆಲ್ಲ ಸೇವೆ ಮಾಡಿದ ಮಹಾರಾಜರಿಗೆ ನಾವು ಕೊಡಬಲ್ಲ ಏಕೈಕ ಕಾಣಿಕೆ ಅಂದರೆ ಆ ಭಗವಂತನ ಮೊದಲ ದರ್ಶನ ಭಾಗ್ಯ. ಭಗವಂತನಿಗೆ ಮೊದಲ ಆರತಿ ಬೆಳಗಿದಾಗ ಆ ಬೆಳಕಿನಲ್ಲಿ ಆ ದೇವರನ್ನ ಕಣ್ತುಂಬಿಕೊಳ್ಳುವ ಮೊದಲ ಅಧಿಕಾರ ಮೈಸೂರು ಅರಸರಿಗೆ ಮಾತ್ರ ಸೇರಿದ್ದು ಅಂತ ಶಾಸನಬದ್ಧವಾಗಿ ಬರೆದು ಕೊಟ್ಟರು. ಇದು ಕೇವಲ ಒಂದು ಪ್ರೋಟೋಕಾಲ್ ಅಲ್ಲ, ಬದಲಾಗಿ ತ್ಯಾಗ, ಶ್ರದ್ಧೆ ಮತ್ತು ಭಕ್ತಿಗೆ ದಕ್ಕಿದ ಅತ್ಯುನ್ನತ ಮರ್ಯಾದೆ. ಈ ಭಕ್ತಿಯ ಪರಂಪರೆ ಕೇವಲ ಹಿಂದಿನ ಶತಮಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಂದಿಗೂ ಮೈಸೂರು ರಾಜಮನೆತನ ಅದನ್ನು ಮುಂದುವರಿಸಿಕೊಂಡು ಬಂದಿದೆ. ಇತ್ತೀಚೆಗಷ್ಟೇ ಮೇ 2025ರಲ್ಲಿ ಮೈಸೂರು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು ತಿರುಪತಿಗೆ ಭೇಟಿ ನೀಡಿ 100 kg ತೂಕದ 2 ಬೃಹತ್ ಬೆಳ್ಳಿಯ ಅಖಂಡ ನಂದಾದೀಪಗಳನ್ನು ಸ್ವಾಮಿಗೆ ದಾನವಾಗಿ ನೀಡಿದ್ದಾರೆ. ಶ್ರೀಕೃಷ್ಣ ದೇವರಾಯನ ಕಾಲದಿಂದ ಇಂದಿನ ಪ್ರಮೋದಾದೇವಿ ಒಡೆಯರ್ ಅವರ ಕಾಲದವರೆಗೂ ಕನ್ನಡಿಗರ ಭಕ್ತಿಯ ದೀಪ ತಿರುಮಲದಲ್ಲಿ ನಿರಂತರವಾಗಿ ಬೆಳೀತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕನ್ನಡಿಗರು ಮತ್ತು ತಿರುಪತಿ ನಡುವಿನ ಸಂಬಂಧ ಕೇವಲ ಗಡಿಗಳನ್ನು ಆಧರಿಸಿದ್ದಲ್ಲ, ಅದು ರಕ್ತಗತವಾಗಿ ಬಂದ ಭಕ್ತಿ ಮತ್ತು ಸಂಬಂಧ. ಕೃಷ್ಣದೇವರಾಯನು ಚಿನ್ನದ ಮಳೆಗರೆದಾಗಲೂ ಆತ ನನ್ನ ದೇವಸ್ಥಾನ, ಇದು ನನ್ನ ಇದಕ್ಕೆ ನನ್ನ ಅಧಿಕಾರ ಇದೆ ಅಂತ ಅಹಂಕಾರ ಪಡಲಿಲ್ಲ. ಮೈಸೂರು ಮಹಾರಾಜರು ಅನ್ನದಾನ ದತ್ತಿಗಳನ್ನು ನೀಡಿದಾಗಲೂ ರಾಜಕೀಯವನ್ನು ಮಾಡಲಿಲ್ಲ. ಇದು ರಾಜ ಮಹಾರಾಜರ ದೊಡ್ಡ ಕತೆ. ಆದರೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಯವರು ಕೇಳ್ತಾ ಇರುವಂತಹ ಪ್ರಸ್ತಾವನೆ ಸರಿನಾ ತಪ್ಪಾ ಅಂತ ನೀವೇನಾದರೂ ಕೇಳಿದ್ರೆ, ನನ್ನ ಪ್ರಕಾರದಲ್ಲಿ ಭಾಗಶಃ ಸರಿ ಭಾಗಶಃ ತಪ್ಪು. 50-50 ಇಟ್ಕೊಳ್ಳಿ. 50 ಏನಕ್ಕೆ ಸರಿ ಅಂತಂದ್ರೆ, ನೋಡಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಈ ಒಂದು ಅಧಿಕಾರ ಸಿಕ್ಕರೆ ವಿ ವೆಲ್ಕಮ್ ಇಟ್. ನೀವು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ. ಏಕೆಂದ್ರೆ ಅವಾಗ ರಾಜಪ್ರಭುತ್ವ ಇತ್ತು, ರಾಜ ಮಹಾರಾಜರು ಆ ಆರತಿಯನ್ನ ಸ್ವೀಕರಿಸ್ತಾ ಇದ್ರು, ಅವರಿಗೆ ಆ ಆರತಿ ಕೊಡುವಂತಹ ಭಾಗ್ಯ ಇತ್ತು. ಈಗ ವರ್ಷಕ್ಕೊಮ್ಮೆ ಆದರೂ ಅಥವಾ ವಿಶೇಷ ದಿನಗಳಲ್ಲಿ ಅಥವಾ ಮುಖ್ಯಮಂತ್ರಿಗಳಿಗೆ ಸಮಯ ಸಿಕ್ಕಾಗ ಹೋದಾಗ ಅವರಿಗೆ ನಿತ್ಯಾರತಿಯ ದರ್ಶನವನ್ನು ಕೊಡಿ. ಯಾಕೆಂದರೆ ಅವರು ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂತಂದರೆ ಮಹಾರಾಜನ ಸಮಾನವೇ. ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿ ಪದವಿ ಅನ್ನೋದು, ಮುಖ್ಯಮಂತ್ರಿ ಅಂದರೆ ರಾಜನೇ. ಸೊ ಅವರೊಬ್ಬರಿಗೆ ಆ ಒಂದು ಅಧಿಕಾರವನ್ನು ಕೊಟ್ಟರೆ ನೋ ಪ್ರಾಬ್ಲಮ್. ಆದರೆ ಡಿ ಕೆ ಶಿವಕುಮಾರ್ ಅವರು ಕೇಳ್ತಿರೋದು ಹೇಗಿದೆ ಅಂತಂದರೆ, ನಮ್ಮ ಶಾಸಕ ಮಿತ್ರರಿಗೆ, ಸಂಸದ ಮಿತ್ರರಿಗೆ, ನ್ಯಾಯಾಧೀಶರಿಗೆ ಅಥವಾ ಇಲ್ಲಿ ಯಾವುದೋ ಅಧಿಕಾರಿಗಳಿಗೆ, ಒಬ್ಬ ತಹಸೀಲ್ದಾರಿಗೆ ಎಲ್ಲರಿಗೂ ಕೊಟ್ಬಿಟ್ರೆ ಎಷ್ಟು ಜನ ಇದ್ದಾರೆ ಯೋಚನೆ ಮಾಡಿ. 224 ಶಾಸಕರು, ಎಷ್ಟು ಸಂಸದರಿದ್ದಾರೆ ದೇಶದಲ್ಲಿ, ಎಷ್ಟು ಜನ
ಅಧಿಕಾರಿಗಳಿದ್ದಾರೆ, ಎಷ್ಟು ಜನ IAS IPS ಆಫೀಸರ್ಗಳಿದ್ದಾರೆ, ಎಲ್ರಿಗೂ ಈ ಅಧಿಕಾರವನ್ನು ಕೊಟ್ಕೊಳ್ತಾ ಹೋದರೆ ತಿರುಪತಿಯಲ್ಲಿ ಪ್ರತಿದಿನ ಒಂದು 150-200 ಜನ ನಿಂತ್ಕೊಂಡು ಬಿಟ್ರೆ ಈ ನಿತ್ಯಾರತಿ ಪೂಜೆಗೆ, ಅಲ್ಲಿ ಪಾಪ ಮೈಲಿಗಟ್ಲೆ ಚಳಿ ಮಳೆ ಗಾಳಿ ಇಲ್ಲೆಲ್ಲ ನಿಂತಿರ್ತಾನಲ್ಲ, ಭಕ್ತನ ಕತೆ ಏನಾಗಬೇಕು. ಮೇ ಬಿ ಮುಖ್ಯಮಂತ್ರಿಗೆ ಅವ್ರ ಹೆಸರಿನಲ್ಲಿ ಮೊದಲ ಪೂಜೆ ಆಗಲಿ ಅನ್ನೋದು ಕೂಡ ವಿ ವೆಲ್ಕಮ್ ಇಟ್. ಯಾಕೆಂತಂದರೆ ಈಗೇನು ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ ಮಾತ್ರ ಪೂಜೆ ಸಲ್ಲೋದಿಲ್ಲ. ಮುಖ್ಯಮಂತ್ರಿ ಇರುವಂತಹ ರಾಜ್ಯದಲ್ಲಿ ರಾಜ್ಯ ಸುಭೀಕ್ಷವಾಗಿರಲಿ, ರಾಜ್ಯದ ಜನರು ಶ್ರೀಮಂತರಾಗಲಿ, ರಾಜ್ಯದ ಜನರ ಹೊಟ್ಟೆ ತುಂಬಲಿ ಅನ್ನುವಂತಹ ವಿಚಾರವನ್ನೇ ಪುರೋಹಿತರು ಹೇಳಿ ಪೂಜೆ ಮಾಡ್ತಾರೆ. ಸೊ ನಾನು ಈ ಕಥೆಯೆಲ್ಲ ಹೇಳಿದ್ದೇನಕ್ಕೆ ಅಂತಂದರೆ ಗೊತ್ತಿರಲಿ ನಮ್ಮ ಕರ್ನಾಟಕಕ್ಕೂ ನಮ್ಮ ನೆರೆಯ ರಾಜ್ಯದಲ್ಲಿರುವಂತಹ ತಿರುಪತಿಗೂ ಇರುವಂತಹ ಸಂಬಂಧ ಎಂಥ ಗಟ್ಟಿಯಾಗಿದ್ದದ್ದು ಅನ್ನೋದು ಗೊತ್ತಿಲ್ಲ ಅನ್ನೋ ಕಾರಣ ಕೇಳಿದೆ. DK ಶಿವಕುಮಾರ್ ಅವರ ನಿಲುವು ನನ್ನ ಪ್ರಕಾರದಲ್ಲಿ ಭಾಗಶಃ ಸರಿ ಇದೆ. ಮುಖ್ಯಮಂತ್ರಿ ಅವರ ಹೆಸರಿನಲ್ಲಾಗಲಿ, ಮುಖ್ಯಮಂತ್ರಿ ಅವರಿಗೆ ನಿತ್ಯ ಭಾರತೀಯ ಸೇವೆ ದೊರಕಲಿ, ಅವರು ರಾಜ್ಯದ ಜನರ ಪರವಾಗಿ ರಾಜ್ಯದಕ್ಕೋಸ್ಕರ ಒಳ್ಳಿತನ ಕೇಳ್ಕೊಂಡು ಬರಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ತಿಮ್ಮಪ್ಪ. ಈ ವಿಚಾರ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.